ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿನಿಮಾದಂತೆ ಆಗ್ತಾ ಇದೆ ವಿಜಯ್ ಪಾಲಿಟಿಕ್ಸ್ ಅವರ ಲೈಫ್. ಯಾವ ರೀತಿಯಾಗಿ ಅಂದ್ರೆ ಸಿನಿಮಾಗಳಲ್ಲಿ ಕ್ಷಣಕ್ಕೊಂದು ಬದಲಾವಣೆ ಟ್ವಿಸ್ಟ್ ಹೇಗೆ ಕಂಡು ಬರುತ್ತೋ ವಿಜಯ್ ಪಾಲಿಟಿಕ್ಸ್ ಲೈಫ್ ನಲ್ಲೂ ಕೂಡ ಅಂತದ್ದೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು. ಇವತ್ತು ವಿಜಯ್ ಪ್ರಮಾಣ ವಚನವೇ ಡೌಟ್ ಎನ್ನಲಾಗ್ತಾ ಇದೆ. ಇವತ್ತು ವಿಜಯ್ ಪ್ರಮಾಣ ವಚನ ಡೌಟ್. ಕೊನೆ ಕ್ಷಣದಲ್ಲಿ ವಿಜಯ್ಗೆ ಕೈ ಕೊಟ್ಟಂತ ಮುಸ್ಲಿಂ ಲೀಗ್ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡೋದು ಕೇವಲ ವದಂತಿ ಅಂತ IUML ಹೇಳಿದೆ. ಇವತ್ತು ನಡೆಯೋದಿಲ್ಲ ನಟ ವಿಜಯ್ ಅವರ ಸಿಎಂ ಪ್ರಮಾಣ ವಚನ. ವಿಸಿಕೆ ಪಕ್ಷದಿಂದ ಕೂಡ ಟಿವಿಕೆಗೆ ಬೆಂಬಲ ನೀಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕಾರಣ ಅವರದ್ದೇ ಡಿಮ್ಯಾಂಡ್ಸ್ ಇದೆ. ಒಟ್ಟು 118 ಸಂಖ್ಯಾಬಲ ತೋರಿಸೋದಕ್ಕೆ ಈಗ ವಿಜಯ್ ದಳಪತಿ ಪರದಾಡ್ತಾ ಇದ್ದಾರೆ. 118 ಶಾಸಕರ ಬೆಂಬಲ ಪತ್ರಕ್ಕಾಗಿ ಬೇಡಿಕೆ ಇಟ್ಟಿರುವಂತ ರಾಜ್ಯಪಾಲರು ಟಿವಿಕೆಗೆ ಬೆಂಬಲ ನೀಡಲು DCM ಸ್ಥಾನ ಮಂತ್ರಿಗಿರಿ ಕೇಳಿತ್ತು ವಿಸಿಕೆ. ಇರೋದು 2 ಸ್ಥಾನ, ಬಟ್ ಹಂಗಿದ್ರು ಕೂಡ ಅದರಲ್ಲಿ DCM ಸ್ಥಾನ ಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರು. ವಿಜಯ್ಗೆ ಬೆಂಬಲ ನೀಡೋದ್ರ ಬಗ್ಗೆ ಇವತ್ತು ನಿರ್ಧಾರ ಪ್ರಕಟ ಆಗುತ್ತೆ. ನಿನ್ನೆ ಬೆಳಗ್ಗೆಯಿಂದ ಸಾಕಷ್ಟು ಹೈಡ್ರಾಮಾ ಮಾಡಿದಂತ ವಿಸಿಕೆ ಈಗ ಮತ್ತೆ ನೋಡಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಉಲ್ಟಾ ಹೊಡೆದ್ಬಿಟ್ಟಿದೆ. ಇದರಿಂದಾಗಿ ಈಗ ವಿಜಯ್ ದಳಪತಿಯವರು ಗವರ್ನರ್ ಹತ್ರ ಹೋಗಿ ನಮ್ಗೆ ಇಷ್ಟು ಶಾಸಕರ ಬೆಂಬಲ ಇದೆ ಅಂತ ತೋರಿಸಿ ಅನುಮತಿಯನ್ನ ಪಡ್ಕೊಂಡು ಬಂದಿದ್ರು. ಈಗ ಮತ್ತೆ ಉಲ್ಟಾ ಹೊಡೆದಿರುವಂತ ವಿಸಿಕೆಯಿಂದಾಗಿ ಮತ್ತೊಂದಷ್ಟು ಆತಂಕ ಶುರುವಾಗ್ತಾ ಇದೆ. ಮುಂದೇನು ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು ಪ್ರಮಾಣ ವಚನ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಸಿನಿಮಾದ ರೀತಿಯಲ್ಲಿನೇ ವಿಜಯ್ ದಳಪತಿ ಅವರ ಪಾಲಿಟಿಕ್ಸ್ ಲೈಫ್ ನಲ್ಲೂ ಕೂಡ ಬಹಳಷ್ಟು ಟ್ವಿಸ್ಟ್ಗಳು ಕಂಡು ಬರ್ತಾ ಇವೆ. ಟಿವಿಕೆಗೆ ಬೆಂಬಲ ಕೊಡ್ತಾರಾ ಇಲ್ವಾ ವಿಸಿಕೆ? ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. 2 ಸ್ಥಾನಕ್ಕಾಗಿ ಹೋರಾಡ್ತಿರುವಂತ ದಳಪತಿ ವಿಜಯ್ 116 ಇದೆ, 118 ಆಗ್ಬೇಕಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅವರನ್ನ ಕಾಪಾಡಿಕೊಳ್ಳುವಂತ ಪರಿಸ್ಥಿತಿ ಇದೆ. ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿರುವಂತ 5 ಕೈ ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ಆಶ್ರಯ ನೀಡಿರುವಂತ DCM DK ಶಿವಕುಮಾರ್ ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕರಿಗೆ ವಾಸ್ತವ್ಯಕ್ಕೆ ಅಂತ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರಮಾಣ ವಚನದವರೆಗೂ ಕೂಡ ಅವರನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಈಗ DCM DK ಶಿವಕುಮಾರ್ ಅವರ ಹೆಗಲಿಗೆ ಹೊರಿಸಲಾಗಿದೆ. 2 ಸ್ಥಾನಕ್ಕಾಗಿ ದಳಪತಿ ವಿಜಯ್ ಹೋರಾಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರು ಕೂಡ ಏನಾದ್ರೂ ಜಂಪ್ ಆಗ್ಬಿಟ್ರೆ ಅನ್ನುವಂತ ಭಯ ಇದೆ. ಹಾಗಾಗಿ ಅವರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ. ಮತ್ತೊಂದು ಕಡೆ CPM ಮತ್ತೆ ವಿಸಿಕೆಯನ್ನ ನಾವು ಗಮನಿಸಿದಾಗ ವಿಸಿಕೆ ಈಗಾಗಲೇ ಅತಂತ್ರ ಸ್ಥಿತಿ, ಅಂದ್ರೆ ಬೆಂಬಲ ಕೊಟ್ಟರು ಕೊಡ್ತು, ಕೊಡ್ಲಿಲ್ಲ ಅಂದ್ರೂ ಇಲ್ಲ ಅನ್ನೋ ರೀತಿಯಾಗಿದೆ. ಹೀಗಾಗಿ ಅದನ್ನ ನಂಬಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಈಗ ವಿಜಯ್ ದಳಪತಿ ಇಲ್ಲ. ಮತ್ತೊಂದು ಕಡೆ 5 ಶಾಸಕರು ಕಾಂಗ್ರೆಸ್ನವರೇನಿದ್ದಾರೆ ಅವರನ್ನು ಕೂಡ ಉಳಿಸಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ. ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ವಿಜಯ್ ದಳಪತಿ ಅವರು ಪಕ್ಷ ಕಟ್ಟಿ ಪ್ರಚಾರ ಮಾಡಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರೋದಕ್ಕೂ ಕೂಡ ಇಷ್ಟು ಸರ್ಕಸ್ ಮಾಡಿರ್ಲಿಲ್ಲ ಅನ್ಸುತ್ತೆ, ಇಷ್ಟು ಎಫರ್ಟ್ ಹಾಕಿರ್ಲಿಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಕ್ಕೆ ಇವತ್ತಿಗೆ 5 ದಿನ ಆಯ್ತು ರಿಸಲ್ಟ್ ಬಂದು. 5 ದಿನಗಳ ಇವರ ಹೋರಾಟ ಏನಿದೆ ನಿಜಕ್ಕೂ ಕೂಡ ಕ್ಷಣಕ್ಕೂ ಟೆನ್ಷನ್, ಕ್ಷಣಕ್ಕೂ ಚೇಂಜಸ್, ಅದು ಸಾಕಷ್ಟು ಅವರನ್ನ ಒಂದು ರೀತಿಯಾಗಿ ಟೆನ್ಷನ್ಗೆ ಒಳಪಡಿಸಿದೆ. ಹಾಗಾಗಿ ಇವತ್ತು ವಿಜಯ್ ದಳಪತಿ ಅವರ ಪದಗ್ರಹಣ ಬಹುತೇಕ ಡೌಟ್. ನೋಡೋಣ. ನೋಡಿ, ಕಾಂಗ್ರೆಸ್ನ ಶಾಸಕರನ್ನ ಈಗಾಗಲೇ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಒಂದ್ ಕಡೆ DCM DK ಶಿವಕುಮಾರ್ ಅವರಿಗೆ ಇವರ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಅವರ ವಾಸ್ತವ್ಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ವಿಸಿಕೆ ಈಗ ಕೈ ಕೊಟ್ಬಿಟ್ಟಿದೆ. ಇನ್ನು ಕೂಡ ಬೆಂಬಲ ಸೂಚಿಸೋದ್ರ ಬಗ್ಗೆ ಇವತ್ತು ಅಧಿಕೃತವಾದಂತಹ ಪ್ರಕಟಣೆಯನ್ನ ವಿಸಿಕೆ ಕೊಡುತ್ತೆ ಅನ್ನೋದು. ಮತ್ತೊಂದು ಕಡೆಗೆ ಉಳಿದ ಪಕ್ಷಗಳ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತ ಸವಾಲು ಈಗ ವಿಜಯ್ ದಳಪತಿ ಅವರಿಗಿದೆ. ನಿನ್ನೆ ನೋಡಿದ್ರೆ ಬಹುಮತ ಇದೆ ಅಂತ ಹೇಳಿ ಗವರ್ನರ್ ಬಳಿ ಪರ್ಮಿಷನ್ ತೆಗೆದುಕೊಂಡು ಬಂದ್ರು, ಹಕ್ಕು ಮಂಡನೆ ಆಯ್ತು. ಆದ್ರೆ ಈಗ ಇನ್ನೂ ಕೂಡ ರಾಜ್ಯಪಾಲರಿಂದ ಯಾವುದೇ ಗ್ರೀನ್ ಸಿಗ್ನಲ್ ಬಂದಿಲ್ವಂತೆ. ಹಾಗಾಗಿ ಈಗ ಇವತ್ತು ಬಹುತೇಕ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಡೌಟ್.
ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗ 3 ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ವಿಸಿಕೆ ಬೆಂಬಲ ಕೊಡೋದು ಡೌಟ್ ಎನ್ನಲಾಗ್ತಾ ಇದೆ, ಅದು ಇವತ್ತು ಅಧಿಕೃತವಾಗಿ ಪ್ರಕಟ ಆಗಬಹುದು. ಮತ್ತೊಂದ್ ಕಡೆಗೆ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದೇ ಇವತ್ತು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿ ಅನಾಲಿಸಿಸ್ ಇದೆ ದಿಲೀಪ್? ಸೌಖ್ಯ, ಏನು ವಿಜಯ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಏನೊಂದು ಪಶ್ಚಿಮ ಬಂಗಾಳ CM ಆಗಿ ಸುವೇಂದು ಅಧಿಕಾರಿ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥ ದಿನಾಂಕ ನಿಗದಿಯಾಗಿದೆ. ಅದೇ ರೀತಿಯಾಗಿ ವಿಜಯ್ ಅವರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈಗ ಲಭ್ಯ ಆಗ್ತಿರೋಂಥ ಮಾಹಿತಿ ಪ್ರಕಾರ ವಿಜಯ್ ಅವರ ಪ್ರಮಾಣ ವಚನ ಇವತ್ತು ಡೌಟ್ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಏನೊಂದು ವಿಜಯ್ ಅವರ ಪಕ್ಷಕ್ಕೆ 107 ಶಾಸಕರ ಒಂದು ಸದಸ್ಯ ಬಲ ಇದೆ. ಜೊತೆಯಲ್ಲೇ ಕಾಂಗ್ರೆಸ್ನ 5 ಶಾಸಕರು ಮತ್ತು CPI CPMನ ಸೇರಿದಂತೆ ಒಟ್ಟು 4 ಶಾಸಕರು ಎಲ್ಲ ಸೇರಿ ಒಟ್ಟು 117 ಶಾಸಕರ ಬಲ ಆಗ್ತಾ ಇದೆ. ಆದರೆ ಇನ್ನೂ 2 ಶಾಸಕರ ಒಂದು ಬೆಂಬಲ ವಿಜಯ್ ಅವರಿಗೆ ಅಗತ್ಯ ಇದೆ. ರಾಜ್ಯಪಾಲರಿಗೆ ನಿನ್ನೆ ವಿಜಯ್ ಅವರು ಕೊಟ್ಟ ಬೆಂಬಲ ಪತ್ರದಲ್ಲಿ 116 ಶಾಸಕರ ಬೆಂಬಲ ಪತ್ರವನ್ನು ಕೊಟ್ಟಿದ್ದರು. ಇನ್ನೂ 2 ಶಾಸಕರು ವಿಜಯ್ ಅವರಿಗೆ ಬಾಕಿ ಉಳಿದಿದ್ದಾರೆ. ಈ ಪೈಕಿ ಮುಸ್ಲಿಂ ಲೀಗ್ನಲ್ಲಿರುವಂತಹ 2 ಶಾಸಕರ ಒಂದು ಬೆಂಬಲ ಪತ್ರವನ್ನು ವಿಜಯ್ ಅವರು ಕೊಡೋದಕ್ಕೆ ಮುಂದಾಗಿದ್ದರೂ ಕೂಡ ಮುಸ್ಲಿಂ ಲೀಗ್ ನಮ್ಮ ಬೆಂಬಲ TVKಗೆ ಇಲ್ಲ ಅಂತ ಹೇಳಿದೆ. ಜೊತೆಯಲ್ಲೇ ವಿಸಿಕೆ ಕೂಡ ಇನ್ನೂ ತಮ್ಮ ಬೆಂಬಲವನ್ನು ವಿಜಯ್ ಅವರಿಗೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಈ ನಡುವೆ ಇನ್ನೂ ಕೆಲವು ಪಕ್ಷಗಳ ಒಂದು ಬೆಂಬಲ ಇದೆ ಅಂತ ವಿಜಯ್ ಅವರು ಹೇಳಿದಾರಾದರೂ ಅವ್ರು ಯಾರೂ ಕೂಡ ಅಧಿಕೃತವಾಗಿ ತಮ್ಮ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ವಿಜಯ್ ಅವರ ಪಕ್ಷಕ್ಕೆ ಕೊಡ್ತಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಏನೊಂದು ವಿಜಯ್ ಅವರ ಪ್ರಮಾಣ ವಚನಕ್ಕೆ ಮೊದಲು ಏನು ರಾಜ್ಯಪಾಲರ ಎದುರಿಗೆ ಅವರ ಒಂದು ಬಹುಮತವನ್ನು ಸಾಬೀತು ಮಾಡಬೇಕಾಗಿದೆ, ನಂಬರ್ನ ಕೊಡಬೇಕಾಗಿದೆ. ಆ ನಂಬರ್ನ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ವಿಜಯ್ ಅವರ ಪ್ರಮಾಣ ವಚನಕ್ಕೆ ಇವತ್ತೇನು ದಿನಾಂಕ ನಿಗದಿ ಮಾಡಲಾಗಿತ್ತು, ಆದರೆ ಆ ಪ್ರಮಾಣ ವಚನ ದಿನಾಂಕ ಮುಂದೂಡಿಕೆ ಆಗೋಂಥ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ಒಂದು ವೇಳೆ ಏನಾದರೂ ಮಧ್ಯಾಹ್ನದೊಳಗಡೆ ಈ ಒಂದು ಶಾಸಕರ ಬಲದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ರೆ, ಸ್ಪಷ್ಟ ಚಿತ್ರಣ ಸಿಕ್ಕಿದ್ರೆ, ಮಧ್ಯಾಹ್ನದ ನಂತರ ಏನಾದರೂ ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿಯಾಗುವಂಥ ಸಾಧ್ಯತೆ ಇದೆ. ಸೌಖ್ಯ.